ಪ್ರಕಟಣೆ ಗ್ರಂಥದಲ್ಲಿ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಘಟಸರ್ಪವನ್ನು ಕುರಿತು ಬರೆಯಲ್ಪಟ್ಟಿದೆ. ಆ ಒಂದು ವಚನವನ್ನು ಓದಿಕೊಂಡು ದೇವರ ವಾಕ್ಯದಲ್ಲಿ ನಾವು ಹೋಗೋಣ. ಪ್ರಿಯರಾದ ದೇವರ ಮಕ್ಕಳಿರ, 20ನೇ ಅಧ್ಯಾಯ 1ನೇ ವಚನದಿಂದ 3 ವಚನ ತನಕ ಓದೋಣ ಪ್ರಿಯರೇ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವಂಥ ಜ್ಞಾನವು ನಿಮ್ಗೆ ಅರ್ಥ ಆಗಬೇಕಂದ್ರೆ ಪ್ರಿಯರೇ, ಹೇಳುವಂಥ ಒಂದು ಅಂಶದ ಮೇಲೆ ಗಮನ ಇರಬೇಕು. ಈ 1000 ವರ್ಷದ ಆಳ್ವಿಕೆಯನ್ನು ಕುರಿತು, ಪುರಾತನ ಘಟಸರ್ಪವನ್ನು ಕುರಿತು ಇವೆಲ್ಲವೂ ಕೂಡ ನಿಮ್ಗೆ ಅರ್ಥ ಆದರೆ ಬೈಬಲ್ ಸುಲಭವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಈ ಅಂಶವು ನೀವು ಚೆನ್ನಾಗಿ ಕೇಳಿ, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವನ್ನು ಪರಿಶೋಧನೆ ಮಾಡಿ ಕೇಳಿ, ಆಗ ಬೈಬಲ್ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಬೋಧಕರು ಯಾರು ಹೇಳಿದ್ದನ್ನು ಕೂಡ ಪ್ರಿಯರೇ, ಯಾರೇ ಆಗಿರ್ಬೋದು, ಬೋಧಕರು ಹೇಳುವಂಥ ಪ್ರತಿಯೊಂದು ಮಾತನ್ನು ನೀವು ಗಮನಿಸಬೇಕು. ಇವರು ಹೇಳುವಂಥ ಮಾತು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಾ ಅಥವಾ ಏನಾದರೂ ಕಲ್ಪನೆಯಿಂದ ಹೇಳ್ತಾ ಇದ್ದಾರಾ ಅಂತಂದು ನೀವು ಗಮನಿಸಬೇಕು. ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಈ ಮಾತನ್ನು ನಾನು. ವಾಕ್ಯವನ್ನು ಹೇಳುವಾಗ ಪ್ರತಿ ಸಾರಿ ಕೂಡ ಹೇಳ್ತಾ ಇರ್ತೀನಿ, ನೀವು ವಾಕ್ಯವನ್ನು ಕೇಳುವಾಗ ಗಮನಿಸ್ರಿ ಅಂತ. ಏನು ಹೇಳ್ತಾ ಇದ್ದಾರೋ ಗಮನಿಸಿ, ಗಮನ ಕೊಡಿ ಅಂತ ಹೇಳ್ತಾ ಇರ್ತೀನಿ. ಯಾಕೆಂದರೆ ನಿಮಗೆ ದೇವರ ವಾಕ್ಯವು ಅರ್ಥ ಆಗಬೇಕು. ದೇವರ ಒಂದು ಮನಸ್ಸು, ಆತನ ವಾಕ್ಯವು ನಿಮಗೆ ಅರ್ಥ ಆಗಬೇಕು. ಅರ್ಥ ಆಗಬೇಕಂದ್ರೆ ನೀವು ಕೇಳುವಂಥ ಪಾಠ ಇದೆ ನೋಡಿ ಪ್ರಿಯರೇ, ಪಾಠವು ಅದು ವಾಕ್ಯಾನುಸಾರವಾಗಿ ಹೇಳ್ತಾ ಇದ್ದಾರಾ ಅಥವಾ ಕಲ್ಪನೆಯಿಂದ ಹೇಳ್ತಾ ಇದ್ದಾರಾ, ಇವರು ಹೇಳುವಂಥ ವಾಕ್ಯವು ಬೈಬಲಲ್ಲಿ ಬರೆಯಲ್ಪಟ್ಟಿದೆಯಾ, ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಇವೆಲ್ಲವನ್ನು ಕೂಡ ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡದೆ ಹೋದರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಏನ್ರಿ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಏನ್ರಿ ದೇವರ ವಾಕ್ಯದ ಕಡೆ ಕೊಡಿ. ನಿಮ್ಮ ಮನಸ್ಸು ಹೇಳುವಂಥ ವಾಕ್ಯದ ಕಡೆ ಕೊಡಿ ಪ್ರಿಯರೇ, ಆಗ ಅರ್ಥ ಆಗುತ್ತೆ ರೀ. ಏನ್ರಿ, ಪ್ರಕಟಣೆ ಗ್ರಂಥದಲ್ಲಿ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ತನಕ ಓದಿದ್ದೀವಿ. ಅದರಲ್ಲಿ ಮತ್ತೊಂದು ಸಾರಿ ಆ ವಚನವನ್ನು ಓದಿ ಅದರಲ್ಲಿ ಬರೆಯಲ್ಪಟ್ಟಿರುವಂಥ ಉದ್ದೇಶ ಏನಿದೆಯೋ, ಯಾರನ್ನು ಕುರಿತು ಹೇಳಿದ್ದಾನೋ ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿ ಇಟ್ಟನು. ಏನ್ರಿ, ಪುರಾತನ ಘಟಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಪುರಾತನ ಘಟಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟಿದ್ದಾನಂತೆ. 1000 ವರ್ಷ ಬಂಧನದಲ್ಲಿಟ್ಟಿದ್ದಾನಂತೆ. ಆ 1000 ವರ್ಷ ತೀರುವ ತನಕ ಅವನು ಆ ಬಂಧನದಲ್ಲೇ ಇರಬೇಕು ಎನ್ನುವಂಥ ಕಾನೂನು ದೇವರಿಂದ ಬಂದಿರುವಂಥ ಅಪ್ಪಣೆ ಇದು. ದೇವದೂತನು ಹೇಳಿದ ನಂತರ ಆ ಘಟಸರ್ಪನನ್ನು ಹಿಡಿದು, ಪುರಾತನ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿ ತಳ್ಳಿದ್ದಾನಂತೆ ಪ್ರಿಯರೇ. ಈ 1000 ವರ್ಷ ಯಾವುದು ಎನ್ನುವಂಥದ್ದು ತಿಳಿಯದೆ
ಕೆಲವು ಮಂದಿ ಭಕ್ತರಿದ್ದಾರೆ ಪ್ರಿಯರೇ, ಒಳ್ಳೆಯವರು ಪ್ರಿಯರೇ, ಎಲ್ಲರೂ ಕ್ರೈಸ್ತರೆಲ್ಲರೂ ಒಳ್ಳೆಯವರೇ, ಹುಟ್ಟಿದಾಗ ಎಲ್ಲರೂ ಒಳ್ಳೆಯವರು ಪ್ರಿಯರೇ. ಆದರೆ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ತಮ್ಮ ಮನಸ್ಸಿನಲ್ಲಿ ಏನು ಹುಟ್ಟಿದೆಯೋ ಅದನ್ನೇ ಸಭೆಯಲ್ಲಿ ಹೇಳಿ ಸಭೆಯಲ್ಲಿರುವಂಥ ವಿಶ್ವಾಸಿಗಳನ್ನು, ಆತ್ಮಗಳನ್ನು ಏನ್ರಿ ದೇವರಿರುವಂಥ ಮಹಾಲೋಕಕ್ಕೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಪಡ್ಕೊಂಡಿರುವಂಥ ಈ ಕ್ರೈಸ್ತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆತ್ಮಗಳನ್ನು ಬೆಂಕಿಯ ಕೆರೆಗೆ ಕಳಿಸ್ತಾ ಇದ್ದಾರೆ ಪ್ರಿಯರೇ. ಅದು ಪರಿಶೋಧನೆ ಮಾಡಿದ್ರೆ ಅರ್ಥ ಆಗತ್ತೆ, ಪರಿಶೋಧನೆ ಮಾಡಿದ್ರೆ ಪ್ರಿಯರೇ ಅರ್ಥ ಆಗತ್ತೆ ರೀ. ಪರಿಶೋಧನೆ ಮಾಡದೆ ಹೋದರೆ ದೇವರ ವಾಕ್ಯವು ಅರ್ಥ ಆಗಲ್ಲ. ಯಾಕೆ ನಾವು ಈ ರೀತಿ ಹೇಳ್ತಾ ಇದ್ದೀವಿ ಒಂದ್ಸರಿ ಆಲೋಚನೆ ಮಾಡಿ. ಯಾಕೆಂದರೆ ಬೋಧಕರಂದ್ರೂ ಸೇವಕರಂದ್ರೂ ಗೌರವ ಇದೆ ಪ್ರಿಯರೇ, ಗೌರವ ಇದೆ. ಪ್ರತಿಯೊಬ್ಬ ಸೇವಕರಿಗೆ ಏನ್ರಿ ನಾವು ಒಳ್ಳೆ ಮರ್ಯಾದೆ ಕೊಡ್ತೀನಿ ಪ್ರಿಯರೇ. ಆದರೆ ದೇವರ ವಾಕ್ಯದ ವಿಷಯದಲ್ಲಿ ಮಾತ್ರ ತಪ್ಪೇಳಿದ್ರೆ ಮಾತ್ರ ನಮ್ಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ರೀ. ಯಾಕೆಂದರೆ ಪ್ರಿಯರೇ, 1ನೇ ಶತಮಾನದಲ್ಲಿ ಅಪೋಸ್ತಲರಾಗಿರ್ಬೋದು, ಕ್ರೈಸ್ತರು ಆಗಿರ್ಬೋದು, ಪೌಲನೂ ಆಗಿರ್ಬೋದು, ಯಾರು ಕೂಡ ಏನ್ರಿ ಸುಳ್ಳು ಪ್ರಚಾರ ಮಾಡುವಂಥದ್ದು ಅವರು ಒಪ್ಪಿಲ್ಲ ರೀ. ಸುಳ್ಳು ಪ್ರಚಾರ ಮಾಡುವಂಥದ್ದಾಗಿರ್ಬೋದು, ಸುಳ್ಳು ಬೋಧನೆ ಯಾರಾದರೂ ಹೇಳಿದ್ರೆ ಅಂಥವ್ರನ್ನ ಮಾತ್ರ ಬಿಟ್ಟಿಲ್ಲ ರೀ. ಖಂಡಿಸಿದ್ದಾರೆ, ಬುದ್ಧಿ ಹೇಳಿದ್ದಾರೆ, ಎಚ್ಚರಿಸಿದ್ದಾರೆ, ಅವರಿಗೆ ಸರಿಯಾದ ಉತ್ತರವನ್ನು ಕೂಡ ನೀಡಿದ್ದಾರೆ ಪ್ರಿಯರೇ. ಆದ್ದರಿಂದ ನೀವು ಜಾಗ್ರತೆ ತಗೊಳ್ಳಿ, ನೀವು ಹುಷಾರಾಗಿರಿ, ದೇವರ ವಾಕ್ಯವನ್ನು ಕರೆಕ್ಟಾಗಿದೆಯಾ ಇಲ್ವ ಅಂತ ಪರಿಶೋಧನೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ 1000 ವರ್ಷವನ್ನು ಕುರಿತು ಬರೆಯಲ್ಪಟ್ಟಿದೆ ನೋಡಿ ಪ್ರಿಯರೇ ಪ್ರಕಟಣೆ ಗ್ರಂಥದಲ್ಲಿ. ಕಳೆದ 4 ವಾರಗಳಿಂದ ನಾವು ಕ್ರಿಸ್ತನ 1000 ವರ್ಷ ಆಳ್ವಿಕೆಯನ್ನು ಕುರಿತು ನಾವು ತಿಳ್ಕೊಂಡಿದ್ದೀವಿ, ಪರಿಪಾಲನೆ. 20ನೇ ಅಧ್ಯಾಯ 4ರಿಂದ 6ನೇ ವಚನದಲ್ಲಿ ಇರುವಂಥ ಸಂಗತಿಗಳನ್ನು, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನ ತನಕ ನಡೆದಿರುವಂಥ ಸಂಗತಿಗಳನ್ನು ನಾವು ತಿಳ್ಕೊಂಡಿದ್ದೀವಿ ಸಂಪೂರ್ಣವಾಗಿ. ಅದು ಭೂಮಿಯ ಮೇಲೆ ದೇವರ ರಾಜ್ಯವನ್ನು ಕುರಿತು, ಕ್ರಿಸ್ತನ ರಾಜ್ಯವನ್ನು ಕುರಿತು, ಕ್ರಿಸ್ತನ 1000 ವರ್ಷ ಪರಿಪಾಲನೆಯನ್ನು ಕುರಿತು ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನು ಕ್ಲಿಯರಾಗಿ ವಾಕ್ಯದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಅದೇ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ತನಕ ನೋಡಿದ್ದೀವಿ ಪ್ರಿಯರೇ. ಈ 3ನೇ ವಚನ ತನಕ ಕೂಡ ಇದರಲ್ಲೂ ಕೂಡ 1000 ವರ್ಷ ಯಾರು ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು ದೇವದೂತನು, ಬಂಧನದಲ್ಲಿಟ್ಟನು ದೇವದೂತನು ಎನ್ನುವಂಥದ್ದು ಇರುತ್ತೆ. ಯಾರನ್ನ? ಪುರಾತನ ಘಟ ಸರ್ಪನನ್ನು. ಈ ಪುರಾತನ ಘಟ ಸರ್ಪನನ್ನು 1000 ವರ್ಷ ಬಂಧನದಲ್ಲಿಟ್ಟಿದ್ದಾನಂತಂದರೆ ಕಾರಣ ಏನು? ಈ ಘಟ ಸರ್ಪನು ಯಾರು? ಈ ಪಿಶಾಚನು, ಸೈತಾನನು ಯಾರು? ಇವನು ಹುಟ್ಟೋದಕ್ಕೆ ಕಾರಣ ಏನು? ಯಾಕೆ ಹುಟ್ಟಿದ್ದಾನೆ? ಯಾವಾಗ ಹುಟ್ಟಿದ್ದಾನೆ? ಇವನು ಹುಟ್ಟೋದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ನೀವು ತಿಳಿಯದೆ ಹೋದರೆ ನೀವು ಸಾಯೋ ತನಕ ದೇವರ ವಾಕ್ಯ ಅರ್ಥನೇ ಆಗೋದಿಲ್ಲ ರೀ. ಯಾಕೆಂದರೆ ಮನೋನೇತ್ರಗಳಿಗೆ ಅವನು ಮಂಕು ಮಾಡಿದ್ದಾನೆ, ಅಪವಾದಿ ಸೈತಾನನು. ಪುರಾತನ ಘಟ ಸರ್ಪನೆಂಬ ಆದಿ ಘಟ ಸರ್ಪನು, ಪುರಾತನ ಘಟ ಸರ್ಪನು ಏನು ಮಾಡಿದ್ದಾನೆಂದರೆ ಮನೋನೇತ್ರಗಳನ್ನು ಮಂಕು ಮಾಡಿದ್ದಾನೆ ಪ್ರೇರ. ಆದ್ದರಿಂದ ಅವನ ಬಗ್ಗೆ ತಿಳ್ಕೊಳ್ಳೋದು ಹೋದರೆ ನೀವು ಸಾಯೋ ತನಕ ದೇವರ ವಾಕ್ಯ ಅರ್ಥ ಆಗೋದಿಲ್ಲ. ಸತ್ತ ನಂತರ ಸುಲಭವಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಬೆಂಕಿ ಕೆರೆಗೆ ಹೋಗ್ತೀರಾ 100% ಆಗಿ. ದೇವರ ಬಗ್ಗೆ ಗೊತ್ತಾಗಬೇಕು. ಅದೇ ಪ್ರಕಾರ ದೇವರಿಗೆ ವಿರೋಧಿಯಾಗಿರುವಂಥ ಪುರಾತನ ಘಟ ಸರ್ಪನನ್ನು ಕುರಿತು ನಮ್ಗೆ ಗೊತ್ತಾಗಬೇಕು. ದೇವರ ಕೆಲಸ ನಮ್ಗೆ ಗೊತ್ತಾಗಿದೆ. ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಏನ್ರಿ ಕರುಣಾಮೂರ್ತಿ, ಇವೆಲ್ಲವೂ ಕೂಡ ನಮ್ಗೆ ಗೊತ್ತಾಗಿದೆ. ದೇವರು ನಮ್ಮನ್ನು ಕಾಪಾಡೋ ಆತನು, ನಮ್ಮನ್ನು ರಕ್ಷಿಸ್ತಾನೆ ಆತನು, ಆತನಲ್ಲಿ ಪ್ರೀತಿ ಇದೆ, ಕರುಣೆ ಇದೆ, ಇದೆಲ್ಲವೂ ಕೂಡ ಗೊತ್ತಾಗಿದೆ. ಸೈತಾನನ ತಂತ್ರೋಪಾಯಗಳು ಏನಾದರೂ ಗೊತ್ತಿದೆಯಾ? ಸೈತಾನನು ಯಾರು ಎನ್ನುವಂಥದ್ದು ಗೊತ್ತಿದೆಯಾ? ಪುರಾತನ ಘಟ ಸರ್ಪನು ಯಾರು, ಇವನು ಹುಟ್ಟೋದಕ್ಕೆ ಕಾರಣ ಏನು ಎನ್ನುವಂಥದ್ದು ಅದು ಗೊತ್ತಿದೆಯಾ? ಏನು ಗೊತ್ತು? ಏನಾದರೂ ಮನಸ್ಸಿಗೆ ಏನಾದರೂ ಕೆಲಸ ಕೊಡ್ತಾ ಇದ್ದೀವಾ? ಕೆಲಸ ಕೊಡ್ತೀವಿ ನಾವು. ಏನು ಮನಸ್ಸಿಗೆ ಏನು ಕೆಲಸ ಕೊಡ್ತೀವಿ ಅಂದರೆ ಕೆಲಸಕ್ಕೆ ಬಾರದ ವಿಷಯಗಳನ್ನು ಕುರಿತು ಕೆಲಸ ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಯಾವುದಕ್ಕೆ ಕೆಲಸ ಕೊಡ್ತಾ ಇದ್ದೀವಿ ಅಂತಂದರೆ
ಮನಸ್ಸಂದರೆ ಹೃದಯ, ಈ ಹೃದಯಕ್ಕೆ ಯಾವುದಕ್ಕೆ ಕೆಲಸ ಕೊಡ್ತೀವಿ, ಯಾವುದಕ್ಕೆ ಕೆಲಸ ಕೊಡ್ತಾ ಇದೆಯೋ ಅಂತ ಒಂದು ಸಲ ಆಲೋಚನೆ ಮಾಡುವಾಗ ಉಪಯೋಗವಾಗುವಂಥ ಕೆಲಸದಗೋಸ್ಕರ ಕೆಲಸ ಕೊಡಲ್ಲ ಪ್ರಿಯರೇ. ಅವಶ್ಯಕತೆ ಇಲ್ಲಲಾರ್ದಂಥ ಸಂಗತಿಗಳನ್ನು ಕುರಿತು, ವ್ಯರ್ಥವಾದಂಥ ಸಂಗತಿಗಳನ್ನು ಕುರಿತು, ಮೋಸ ಮಾಡುವಂಥ ಸಂಗತಿಗಳನ್ನು ಕುರಿತು ಅವಕಾಶ ಕೊಟ್ಟಿದ್ದೀವಿ ಪ್ರಿಯರೇ. ಅಂದರೆ ಈ ಹೃದಯದಲ್ಲಿ ಪರಿಶೋಧನೆ ಇಲ್ಲ, ಕೆಲಸ ಇಲ್ಲ ರೀ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನೀವೆಲ್ಲರೂ ಕೂಡ ಒಳ್ಳೆಯವರು, ನೀವೆಲ್ಲರೂ ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂಥ ನೀವೆಲ್ಲರೂ ಕೂಡ ದೇವರಿರುವಂಥ ಮಹಾಲೋಕಕ್ಕೆ ಹೋಗ್ಬೇಕಂದ್ರೆ ನಾನು ಏನು ಮಾಡಬೇಕು, ನಾನು ಯಾವ ರೀತಿ ಬೈಬಲನ್ನು ಓದಬೇಕು, ದೇವರ ಮನಸ್ಸು ನಾನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು, ಇವೆಲ್ಲವನ್ನು ಕೂಡ ನೀವು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡದೆ ಹೋದರೆ ಪ್ರಿಯರೇ, ನಿಮ್ಮನ್ನು ಕಾಪಾಡುವಂಥ ಶಕ್ತಿ ಸ್ವರೂಪನ ಯಾರೂ ಇಲ್ಲ ರೀ. ನಮಗೆ ದೇವರ ವಾಕ್ಯದ ಮೂಲಕ ನಮಗೆ ರಕ್ಷಣೆ ಉಂಟಾಗುತ್ತೆ. ಆ ದೇವರ ವಾಕ್ಯ ಕ್ರಿಸ್ತನ ವಾಕ್ಯದ ಮೂಲಕನೇ. ಆ ಕ್ರಿಸ್ತನ ವಾಕ್ಯವನ್ನು ನಾವು ಪರಿಶೋಧನೆ ಮಾಡದೆ ಹೋದರೆ, ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳದೆ ಹೋದರೆ ಖಚಿತವಾಗಿ ಏನ್ರಿ ನಮ್ಗೆ ಸ್ವರ್ಗ ಸಿಗೋದಿಲ್ಲ ರೀ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಈ ಪುರಾತನ ಘಟಸರ್ಪನ ಯಾರು? ಇವನು ಹುಟ್ಟೋದಕ್ಕೆ ಕಾರಣ ಏನು? ಇವನು ಯಾಕೆ ಹುಟ್ಟಿದ್ದಾನೆ? ಯಾವ ಕಾಲದಲ್ಲಿ ಹುಟ್ಟಿದ್ದಾನೆ? ಇಲ್ಲೆಲ್ಲವನ್ನು ಕೂಡ ಗೊತ್ತಾಗಬೇಕು ಪ್ರಿಯರೇ. ಭೂಮಿಯ ಮೇಲೆ ಪ್ರತಿ ಮನುಷ್ಯನಿಗೆ ಹುಟ್ಟು ಸಾವು ಎನ್ನುವಂಥದ್ದು ಇದೆ ರೀ. ಪ್ರತಿ ಮನುಷ್ಯನಿಗೆ ಹುಟ್ಟು ಇದೆ, ಸಾವು ಇದೆ. ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ಏನ್ರಿ ಸತ್ಯವಂತರಾಗಿ ಹುಟ್ಟುತ್ತಾ ಇದ್ದಾರೆ. ಪ್ರತಿಯೊಬ್ಬರು ಯಾವ ರೀತಿ ಹುಟ್ಟುತ್ತಾ ಇದ್ದಾರೆ ಹೇಳಿ? ದೇವರು ಯಾವ ರೀತಿ ಉಂಟು ಮಾಡ್ತಾ ಇದ್ದಾನೆ? ದೇವರು ಸತ್ಯವಂತರನ್ನಾಗಿ ಉಂಟು ಮಾಡ್ತಾ ಇದ್ದಾನೆ. ಚಿಕ್ಕ ಮಕ್ಕಳನ್ನು ನೋಡಿ ಪ್ರಿಯರೇ, ಚಿಕ್ಕ ಮಕ್ಕಳಲ್ಲಿ ಹುಟ್ಟಿರುವಂಥ ಮಕ್ಕಳಲ್ಲಿ, ಆ ಮಕ್ಕಳಲ್ಲಿರುವಂಥ ಒಂದು ಗುಣ ಆಗಿರ್ಬೋದು, ಪರಿಶುದ್ಧತೆಯಾಗಿರ್ಬೋದು, ಯಾವ ರೀತಿ ಇರುತ್ತೆ ಒಂದು ಸರಿ ಆಲೋಚನೆ ಮಾಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಆ ಮಕ್ಕಳಲ್ಲಿ ಕಲ್ಮಶ ಎನ್ನುವಂಥದ್ದು ಇರೋದಿಲ್ಲ ರೀ. ದುಷ್ಟತನ ಎನ್ನುವಂಥದ್ದು ಇರೋದಿಲ್ಲ ರೀ. ಆ ಮಕ್ಕಳಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ ಪರಿಶುದ್ಧತೆಯಾಗಿರ್ತಾರೆ ಪ್ರಿಯರೇ ಮಕ್ಕಳು. ಯಾರು ಉಂಟು ಮಾಡಿದಾರೋ ಗೊತ್ತಾ? ತಂದೆಯಾಗಿರುವಂಥ ದೇವರು. ಹುಟ್ಟುವಾಗ ಎಲ್ಲರೂ ಕೂಡ ಅಷ್ಟೇ ರೀ. ಒಬ್ಬ ಸದ್ದಾಮನು ಹುಟ್ಟುವಾಗ ಯಾವ ರೀತಿ ಹುಟ್ಟಿದ್ದಾನೆ? ಆತನು ತನ್ನ ತಾಯಿಯ ಗರ್ಭದ ಮೂಲಕ. ಸದ್ದಾಮನು ಬಿನ್ ಲ್ಯಾಡನ್ ಆಗಿರ್ಬೋದು, ಕಿಲ್ಲರ್ ವೀರಪ್ಪನಾಗಿರ್ಬೋದು, ಜರ್ಮನಿ ನಿಯಂತ ಹಿಟ್ಲರ್ ಆಗಿರ್ಬೋದು, ಇವರೆಲ್ಲರೂ ಹುಟ್ಟುವಾಗ ಯಾವ ರೀತಿ ಹುಟ್ಟಿದ್ದಾರೆ? ಹುಟ್ಟುವಂಥ ಸಂದರ್ಭದಲ್ಲಿ ಏನ್ರಿ ಮೃಗಗಳಿಗೆ ಹುಟ್ಟಿದ್ದಾರ? ದೊಡ್ಡ ಒಂದು ರೌಡಿಯಾಗಿ, ಗುಂಡಾಗಿ, ಏನ್ರಿ ಭಯಂಕರನಾಗಂತ ಮೃಗನಾಗಿ ಹುಟ್ಟಿದ್ದಾರ? ಹುಟ್ಟುವಾಗ ಪ್ರತಿಯೊಬ್ಬರು ಪ್ರಿಯರೇ, ಭೂಮಿಯ ಮೇಲೆ ಸರ್ವ ಮಾನವರು ಏನ್ರಿ ಪರಿಶುದ್ಧರಾಗಿ ಹುಟ್ಟಿದ್ದಾರೆ ಪ್ರಿಯರೇ, ಸತ್ಯವಂತರಾಗಿ ಹುಟ್ಟಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಅದು ದೇವರ ಮೂಲಕ ಸೃಷ್ಟಿ ಮಾಡಿರುವಂಥ ಆ ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ಪರಮಾತ್ಮನ ಮೂಲಕ ಪ್ರತಿಯೊಬ್ಬ ಮನುಷ್ಯನು ಪರಿಶುದ್ಧನಾಗಿ ಹುಟ್ಟಿದ್ದಾನೆ ಎನ್ನುವಂಥ ಮಾತನ್ನು ಕ್ರಿಸ್ತ ಪೂರ್ವದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಒಂದು ಸಾರಿ ನೋಡಿ ಪ್ರಿಯರೇ, ಪ್ರಸಂಗಿ 7ನೇ ಅಧ್ಯಾಯ 29ನೇ ವಚನವನ್ನು ಒಂದು ಸಾರಿ ನೋಡಿ ಪ್ರಿಯರಾದ ದೇವರು.